ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವತ್ತು ನಾನು ನಿಮ್ಮ ಜೊತೆ ಒಂದು ಎಗ್ ಮಸಾಲ ರೆಸಿಪಿ ಶೇರ್ ಮಾಡತ್ತೀನಿ ನೋಡ್ರಿ. ಈ ಎಗ್ ಮಸಾಲ ಮಾಡೋದು ತುಂಬ ಸಿಂಪಲ್ ನೋಡ್ರಿ, ಜಲ್ದಿನೇ ಮಾಡ್ಕೊಂಡ್ಬಿಡ್ಬೋದು, ಈಸಿಯಾಗಿ ಆಗಿಬಿಡ್ತದೆ. ಅದಕ್ಕೆ ಮೊದಲು ಮಸಾಲೆ ರೆಡಿ ಮಾಡ್ಕೊಳತ್ತೀನಿ ನೋಡ್ರಿ. ಅದಕ್ಕೆ ಒಂದು ತವಿ ಇಟ್ಕೊಂಡು ಒಂದೆರಡು ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡು ಸ್ವಲ್ಪ ಕೆಂಪಾಗಂಗೆ ಹುರ್ಕೋಬೇಕು ನೋಡ್ರಿ. ಕೆಂಪಾಗಿ ಹುರ್ಕೊಂಡು ಬೆಳ್ಳುಳ್ಳಿ ಮತ್ತು ಒಂದೆರಡು ಟೊಮೊಟೊ, ಚಕ್ಕೆ, ಲವಂಗ ಮತ್ತು ಶುಂಠಿ ಇವೆಲ್ಲ ಹಾಕ್ಕೊಂಡು ಚಲೋತ್ತಿಗೆ ಫ್ರೈ ಮಾಡ್ಬೇಕು ನೋಡ್ರಿ. ಸ್ವಲ್ಪ ಜೀರಿಗೆನ ಹಾಕಬೇಕು ಮತ್ತು ಕೊಬ್ಬರಿ, ಏನೇನು ಮಸಾಲೆ ಬೇಕೋ ಅದನ್ನೆಲ್ಲನೂ ಇದ್ರೊಳಗೆ ಹಾಕ್ಕೊಂಡು ಹುರ್ಕೊಳ್ಳೋದು ನೋಡ್ರಿ. ಚಲೋತ್ತಿಗೆ ಕೊಬ್ಬರಿ, ಕೊತ್ತಂಬರಿ ಮತ್ತು ಪುದೀನ ಇವೆಲ್ಲನೂ ಹಾಕ್ಕೊಂಡು ಚಲೋತ್ತಿಗೆ ಹುರ್ಕೋಬೇಕು ನೋಡ್ರಿ. ಈರುಳ್ಳಿ, ಟೊಮಾಟೊ ಎಲ್ಲನೂ ಚಲೋತ್ತಿಗೆ ಹುರಿಬೇಕು. ಎಲ್ಲ ಮಸಾಲೆನೂ ಹಾಕಿ ಈ ಹುರಿದಿರೋ ಮಸಾಲೆ ತೆಗೆದು ಅದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಬೇಕು ನೋಡಿ. ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕ್ಕೊಂಡೆ ಇದನ್ನು ಸಣ್ಣ ಆಗಬೇಕು. ಮಸಾಲೆ ಎಲ್ಲನೂ ಸಣ್ಣಗೆ ರುಬ್ಕೊಂಡು ಮತ್ತು ತತ್ತಿ ಕುದಿಸಿ ತತ್ತಿನ ತೊಗೊಂಡು ಅದಕ್ಕೆ ಸ್ವಲ್ಪ ಮ್ಯಾಗ ಕಟ್ ಮಾಡ್ಕೋಬೇಕು ನೋಡ್ರಿ ಅಷ್ಟು ತತ್ತಿಗೂ. ಯಾಕಂದ್ರೆ ಮಸಾಲೆ ಚಲೋತ್ತಿಗೆ ಹಿಡ್ಕೋತದೆ ತತ್ತಿ ಒಳಗೆ. ಅದಕ್ಕೆ ಕಟ್ ಮಾಡಿಬಿಟ್ಟು ಈಗ ಒಂದು ಕಡಾಯಿಗೆ ಸ್ವಲ್ಪ ಒಂದು 4 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳತ್ತೀನಿ ರೀ. ಜೀರಿಗೆ ಹಾಕ್ಕೊಂಡು ಈ ಸಣ್ಣಗೆ ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ ಅದನ್ನೆಲ್ಲನೂ ಹಾಕಿ ಚಲೋ ಹೊತ್ತಿಗೆ ಎಣ್ಣೆ ಒಳಗೆ ಫ್ರೈ ಆಗ್ಬೇಕು ರೀ. ಮಸಾಲೆ ಎಲ್ಲ ಚಲೋ ಹೊತ್ತಿಗೆ ಫ್ರೈ ಆಗಿ ಸೈಡಿಗೆಲ್ಲ ಎಣ್ಣೆ ಬಿಡಬೇಕು. ಆ ಥರ ಫ್ರೈ ಚಲೋ ಹೊತ್ತಿಗೆ ಮಾಡ್ಬೇಕು ನೋಡ್ರಿ ಇದನ್ನ. ಈ ಎಗ್ ಮಸಾಲ ಚಪಾತಿ, ರೊಟ್ಟಿ ಮತ್ತು ಅನ್ನ ಎಲ್ಲದಕ್ಕೂ ಸೂಪರಾಗಿರ್ತೈತಿ ನೋಡ್ರಿ. ಮಾಡ್ಕೋದು ಭಾಳ ಸಿಂಪಲ್ ಐತಿ, ಜಲ್ದಿನೇ ಆಗಿಬಿಡ್ತದೆ. ತತ್ತಿ ಎಷ್ಟು ಕುದಿಸ್ಕೊಂಡ್ಬಿಟ್ರೆ ಈ ಎಗ್ ಮಸಾಲ ಜಲ್ದಿ ಆಗಿಬಿಡ್ತೈತಿ. ಈಗ ಎಲ್ಲ ಮಸಾಲೆ ಚಲೋ ಹೊತ್ತಿಗೆ ಹುರಿದು ಈಗ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಅದನ್ನು ಎಲ್ಲ ಚಲೋತ್ತಿಗೆ ಮಿಕ್ಸ್ ಮಾಡಿ ಮತ್ತು 1-2 ಸ್ಪೂನ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಬೇಕು. ಗಟ್ಟಿ ಬೇಕಾದ್ರೆ ಗಟ್ಟಿ, ಸ್ವಲ್ಪ ನೀರು ಬೇಕಂದ್ರೆ ಚಪಾತಿ ಅನ್ನಕ್ಕೆಲ್ಲ ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲನೂ ಚಲೋತ್ತಿಗೆ ಮಿಕ್ಸ್ ಮಾಡ್ಬೇಕ್ರಿ. ಇದು ಚಲೋತ್ತಿಗೆ ಕುದಿಬೇಕು. ಮಸಾಲೆ ಎಲ್ಲನೂ ಚಲೋತ್ತಿಗೆ ಕುದಿಬೇಕು. ನೀರು ಎಷ್ಟು ಬೇಕು ಅಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಸ್ವಲ್ಪ ಕುದಿಸ್ಬೇಕು. ಎಲ್ಲ ಚಲೋತ್ತಿಗೆ ಕುದ್ಮೇಲೆ ಇದಕ್ಕೆ ಕುದಿಸಿದ ತತ್ತಿನ ಅದ್ರೊಳಗೆ ಕಟ್ ಮಾಡಿದ್ವಲ್ಲ ಆ ತತ್ತಿನ ಇದ್ರೊಳಗೆ ಹಾಕಿಬಿಡ್ಬೇಕು ನೋಡ್ರಿ. ಹಾಕಿ ಒಂದು 5 ನಿಮಿಷ ಇದನ್ನು ಮೇಲ್ಗಡೆ ಮುಚ್ಚಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಇದನ್ನು ಕುದಿಸಿಬಿಟ್ರೆ ಸೂಪರಾಗಿರೋ ಎಗ್ ಮಸಾಲ ರೆಡಿ ಆಗ್ತದೆ ನೋಡ್ರಿ. ಈ ಥರ ಸೈಡಿಗೆಲ್ಲ ಎಣ್ಣೆ ಬಿಟ್ಟಿರ್ತದೆ, ಸೂಪರಾಗಿ ರೆಡಿ ಆಯ್ತು ಎಗ್ ಮಸಾಲ. ಮ್ಯಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಎಗ್ ಮಸಾಲ ರೆಡಿನೇ ಆಗ್ತದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.